ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಅನ್ನುವಂಥದ್ದನ್ನು ಮಾಡಬಹುದು. ಆ್ಯಂಡ್ ಆಲ್ಸೋ ಆ ಒಂದು ನಂಬರ್ ಡಿಸ್ಪ್ಲೇ ಆದರೂ ಆಗ್ತಾ ಇರುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ದಟ್ ಆ ನಂಬರ್ನ ತೊಗೊಂಡು ನೀವು ನನಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು, ನಿಮ್ಗೇನಾದರೂ ಈ ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ 111 ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡ್ಬೋದು, ಅಥವಾ ರೆಸೊನೇಟೆಡ್ ಅಂತ ಆದರೂ ನೀವು ಟೈಪ್ ಮಾಡ್ಬೋದು. ಓಕೆ, ಸೊ ನೋಡೋಣ ಅವರ ಎನರ್ಜಿ ಯಾವ ಥರ ಇದೆ ಅಂತ. ಓಕೆ, 4 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇದು ಒಂಥರ ರಿಜೆಕ್ಷನ್ ಕಾರ್ಡ್ ಅಂತ ಹೇಳ್ತೀವಿ ನಾವು. ಅಂತ ಅಂದರೆ ಈ ಪರ್ಸನ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೆ ಅನ್ನಿಸ್ತಾ ಇದೆ ಲೈಕ್ ನಾನು ಎಷ್ಟೊಂದು ವೆಯ್ಟ್ ಮಾಡ್ತಾ ಇದ್ದೀನಿ, ಈ ಪರ್ಸನ್ ಕಡೆಯಿಂದ ಏನು ರಿಯಾಕ್ಷನ್ಸೇ ಬರ್ತಾ ಇಲ್ಲ, ಇವ್ರಿಗೆ ನಿಜವಾಗ್ಲೂ ನಾನು ಇಷ್ಟ ಇದ್ದೀನಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಾ ಇದ್ದೀರಾ. ಆ್ಯಂಡ್ ಮೀನ್ ವೈಲ್ ಆ ಪರ್ಸನ್ ಕೂಡ ಅಷ್ಟೇ, ಏನು ಇಂಟ್ರೆಸ್ಟ್ ಇದೆ ಅಂತ ನಿಮ್ಮ ಹತ್ರ ತೋರಿಸ್ಕೊಳ್ತಿಲ್ಲ. ನೀವು ಅವ್ರಿಗೆ ಪ್ರೀತಿನ ಆಫರ್ ಮಾಡ್ತಿದ್ದೀರಾ, ಬಟ್ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರ್ತಿಲ್ಲ. ಅವರು ಒಂಥರ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಆ ಪರ್ಸನ್ ಕಾಣಿಸ್ತಿದ್ದಾರೆ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ ಈಗ ರೈಟ್ ನಾವು ಅವ್ರಿಗೇನು ನಿಮ್ಮ ಹತ್ರ ಮಾತಾಡ್ತಿಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಅಥವಾ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ, ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ನಿಮ್ಮ ಒಂದು ಫೀಲಿಂಗ್ ಬಂದು ಈ ಪರ್ಸನ್ ಬೇಕು ಅಂತಲೇ ಈ ಥರ ಮಾಡಿರ್ಬೋದು, ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ವೇನೋ ಅನ್ನೋ ಥರ ನೀವು ಯೋಚನೆ ಮಾಡ್ತಿದ್ದೀರಾ. ನೀವು ನಿಮ್ಮ ಪ್ರೀತಿನ ಆಫರ್ ಮಾಡ್ತಿದ್ದೀರಾ, ಬಟ್ ಆ ಪರ್ಸನ್ ರೆಡಿ ಇಲ್ಲ ಇನ್ನು ಆ ಒಂದು ರಿಲೇಷನ್ಶಿಪ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಅನ್ನೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಕರೆಂಟ್ ಸಿಚುವೇಶನ್ ಅನ್ನುವಂಥದ್ದು ಇಲ್ಲಿ. ಆ್ಯಂಡ್ ನೋಡೋಣ ಈ ಪರ್ಸನ್ ಥಾಟ್ಸ್, ಫೀಲಿಂಗ್ಸ್, ಮೆಸೇಜಸ್ ಏನು ಅಂತ. ಓಕೆ, ಆ್ಯಂಡ್ ಮ್ಯಾನ್ ಬರ್ತಿದೆ. ಅಂದರೆ ಈ ಪರ್ಸನ್ ಮೇಲ್ನೋಟಕ್ಕೆ ಮಾತ್ರನೇ ತುಂಬ ಸೈಲೆಂಟ್ ಆಗಿದ್ದಾರೆ. ಅಂದರೆ ಔಟ್ಸೈಡ್ ವರ್ಲ್ಡ್ಗೆ ಅವರು ತುಂಬ ಸೈಲೆಂಟ್ ಆಗಿದ್ದಾರೆ. ಅವ್ರು ಏನೂ ಮಾತಾಡ್ತಿಲ್ಲ ಅಥವಾ ಅವ್ರಿಗೇನು ಮಾಡ್ತಾ ಇಲ್ಲ, ನಿಮಗೋಸ್ಕರ ಅವ್ರು ಏನೂ ಎಫರ್ಟ್ಸ್ ಅನ್ನುವಂಥದ್ದನ್ನು ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ನಿಸ್ತಾ ಇದೆ. ಬಟ್ ಆ ಪರ್ಸನ್ನು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಔಟ್ಸೈಡ್ ವರ್ಲ್ಡ್ಗೆ ಅವರು ಸೈಲೆಂಟಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಇನ್ಸೈಡ್ ಅವ್ರು ತುಂಬಾ ಚಿಂತೆ ಮಾಡ್ತಿದ್ದಾರೆ. ಅವರ ಪರಿಸ್ಥಿತಿ ಅವ್ರನ್ನ ನಿಮ್ಮ ಹತ್ರ ಬರದೇ ಇರೋಂಗೆ ಮಾಡ್ತಾ ಇದೆ. ಅವರ ಪರಿಸ್ಥಿತಿ ಅವ್ರನ್ನ ಕಟ್ಟಾಕಿದೆ. ಸೊ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಂಥ ವಿಚಾರಗಳು ಅವ್ರ ಹತ್ರ ತುಂಬಾ ಇದೆ, ಬಟ್ ಸ್ಟಿಲ್ ಮೇಲ್ನೋಟಕ್ಕೆ ಮಾತ್ರ ಈ ಪರ್ಸನ್ ತುಂಬ ಸೈಲೆಂಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಅವರು ಕೂಡ ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡ್ತಿದ್ದಾರೆ. ಅವರು ದೃಷ್ಟಿಕೋನನೇ ಚೇಂಜ್ ಮಾಡಿದ್ದಾರೆ. ಅಂದರೆ ಅವರ ಫ್ಯಾಮ್ಲಿಗಾಗಿರ್ಬೋದು ಅಥವಾ ಅವರ ರಿಲೇಟಿವ್ಸ್ಗಾಗಿರ್ಬೋದು, ಈ ಪರ್ಸನ್ ತುಂಬ ಸೈಲೆಂಟ್ ಇದ್ದಾರೆ, ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದ್ದಾರೆ ಔಟ್ಸೈಡ್ಗೆ. ಆದರೆ ಇನ್ಸೈಡ್ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರು ಮೌನವಾಗಿರ್ಬೋದು, ಬಟ್ ಆ ಮೌನದ ಹಿಂದೆ ತುಂಬ ಚಿಂತೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಸೊ ಈ ಒಂದು ಸೈಲೆನ್ಸ್ ನಿಮ್ಮನ್ನ ಇಗ್ನೋರೆನ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ. ಸೈಲೆನ್ಸ್ ಇಸ್ ನಾಟ್ ಅ ಇಗ್ನೋರೆನ್ಸ್. ಅಂದರೆ ಅವರು ಸೈಲೆಂಟಾಗಿರೋದು ಏನೋ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ತಾ ಇದೆ, ಓಕೆನಾ. ನೀವು ಕೊಡ್ತಾ ಇರೋವಂಥ ಪ್ರೀತಿನ ಈ ಪರ್ಸನ್ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ತಾ ಇದೆ. ಬಟ್ ಈ ಪರ್ಸನ್ ಎವ್ರಿ ಮೂಮೆಂಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ನಿಮಿಷನೂ ಕೂಡ ಅವ್ರಿಗೆ ಅನಿಸ್ತಾ ಇದೆ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು, ನಿಮ್ಮ ಹತ್ರ ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಆ ಪರ್ಸನ್ ಮೈಂಡಲ್ಲಿದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಪರ್ಸನ್ ಬಂದು 6 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಲಾಯಲ್ ಆಗಿ ನೋಡ್ತಾರೆ. ಅಂದರೆ ಅವ್ರಿಗೆ ಅರ್ಥ ಆಗಿದೆ ನೀವು ತೋರಿಸೋವಂಥ ಪ್ರೀತಿ, ವಿಶ್ವಾಸ, ಲವ್, ಕೇರ್, ಅಫೆಕ್ಷನ್ ಇದೆಲ್ಲ ತುಂಬ ಜೆನ್ಯೂನ್ ಆಗಿದೆ. ನೀವು ಈ ಪರ್ಸನ್ನ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ ಅನ್ನೋವಂಥದ್ದು ಈ ಪರ್ಸನ್ಗೂ ಕೂಡ ಗೊತ್ತಿದೆ. ಓಕೆ, ಸೊ ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡೋದಾಗಿರಲಿ, ಇದ್ರ ಬಗ್ಗೆ ಆ ಪರ್ಸನ್ ಕೂಡ ಯೋಚನೆ ಮಾಡ್ತಿದ್ದಾರೆ. ಅವರು ಕೂಡ ನಿಮ್ಮ ಜೊತೆ ಇರಬೇಕು, ಮಾತಾಡಬೇಕು, ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ 6 ಆಫ್ ಕಪ್ಸ್ ಅಂದರೆ ಇಟ್ಸ್ ಎ ರೀಕನ್ಸಲೇಷನ್ ಕಾರ್ಡ್. ಅವರು ಮತ್ತೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ದ ಟವರ್ ಮತ್ತು ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಈ ಟವರ್ ಕಾರ್ಡ್ ಬಂತು ಅಂತ ಅಂದರೆ
ಅವರು ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದ್ರು, ತುಂಬ ಲವ್, ಕೇರ್, ಅಫೆಕ್ಷನ್ ಅಂತ ತೋರಿಸ್ತಿದ್ರು. ನೀವೆಷ್ಟು ಖುಷಿ ಸಂತೋಷದಿಂದ ಈ ರಿಲೇಷನ್ಶಿಪ್ಪಲ್ಲಿದ್ರಿ ಅದರ 2ರಷ್ಟು ಕೂಡ ಈ ಪರ್ಸನ್ ಇದ್ದರು ನಿಮ್ಮ ಜೊತೆ ಅನ್ನೋವಂಥದ್ದು ಕಾಣಿಸ್ತಿದೆ. ಆ್ಯಂಡ್ ಇದು ಒಂದು ಸೈಡೆಡ್ ಲವ್ವೇ ಆಗಿರಲಿಲ್ಲ. ಈ ಪರ್ಸನ್ ಕೂಡ ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಿದ್ರು. ಅದರಿಂದ ನೀವು ಕೂಡ ಈ ಪರ್ಸನ್ ಬಗ್ಗೆ ತುಂಬ ಡೀಪ್ ಥಿಂಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆದರೆ ಈ ಪರ್ಸನ್ ಒಂದು ದಿನ ಸಡನ್ನಾಗಿ ಚೇಂಜ್ ಆಗಿರೋದ್ರಿಂದ ನಿಮಗೆ ಅರ್ಥನೇ ಆಗಲಿಲ್ಲ, ಏನಾಯಿತು ಇವ್ರ ಲೈಫಲ್ಲಿ, ಇವ್ರು ನನ್ನನ್ನು ಮೋಸ ಮಾಡ್ತಿದ್ದಾರಾ ಅನ್ನುವಂಥ ಥಿಂಕಿಂಗ್ ನಿಮಗೆ ಸ್ಟಾರ್ಟ್ ಆಯಿತು. ಬಟ್ ಅವರು ನಿಮ್ಮನ್ನು ಲಾಯಲ್ ಅಂತ ಅಂದ್ಕೊಂಡ್ರೆ, ನೀವೆಲ್ಲೋ ಈ ಪರ್ಸನ್ ನನ್ನನ್ನು ಮೋಸ ಮಾಡಿದ್ರು, ನನ್ನನ್ನು ಚೀಟ್ ಮಾಡಿದ್ರು, ನನ್ನ ಹತ್ರ ಅವರು ಏನೋ ಒಂದು ಹೆಲ್ಪ್ಗೆ ಅಂತ ಬಂದರು, ನನ್ನ ಸಹಾಯ ಆದಮೇಲೆ ಅವ್ರು ಹೋಗ್ಬಿಟ್ರು ಅಂತ ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರಿ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ ಆ ಪರ್ಸನ್ನು ಸಡನ್ನಾಗಿ ನಿಮ್ಮ ಲೈಫಿಂದ ಸಡನ್ನಾಗಿ ಅವ್ರು ಮೂವ್ ಆಗಿ ಅವರು ಚೇಂಜ್ ಆಗಿರೋದ್ರಿಂದ ನಿಮಗೆ ಅನ್ನಿಸ್ತಾ ಇದೆ, ಓಕೆ ಈ ಪರ್ಸನ್ ನನ್ನನ್ನು ಚೀಟ್ ಮಾಡಿದ್ರು, ಇವರೇ ಬೇಕು ಅಂತ ಬ್ರೇಕಪ್ ಮಾಡಿಕೊಂಡ್ರು, ಇವರೇ ದೂರ ಹೋದರು, ಈ ಪರ್ಸನ್ನೇ ನನ್ನನ್ನು ಮೋಸ ಮಾಡಿದ್ರು ಅಂತ ನೀವು ಅಂದ್ಕೊಂಡ್ರಿ. ಬಟ್ ಆ ಪರ್ಸನ್ಗೆ ಏಸ್ ಆಫ್ ಪೆಂಟಿಕಲ್ಸ್ ಬರ್ತಿದೆ ಅಂದರೆ ಆ ಪರ್ಸನ್ ನಿಮ್ಮನ್ನು ಬೇಕು ಅಂತ ಮೋಸ ಮಾಡಿ ಹೋಗಿಲ್ಲ. ಅವರ ಸಿಚುವೇಶನ್, ಅವರ ಪರಿಸ್ಥಿತಿ ಈ ಪರ್ಸನ್ನ ನಿಮ್ಮಿಂದ ದೂರ ಹಂಗೆ ಮಾಡಿದೆ. ಬಟ್ ಏಸ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ ಅಂದರೆ ಅವ್ರು ನಿಮ್ಗೊಂದು ಸಾಲಿಡ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಅಂದರೆ ಅವ್ರು ಮತ್ತೆ ವಾಪಸ್ ಬರಬೇಕು, ನಿಮ್ಮ ಜೊತೆ ಇರಬೇಕು, ಮಾತಾಡಬೇಕು ಅನ್ನೋವಂಥದ್ದು ಈ ಪರ್ಸನ್ಗೆ ಇದೆ. ಓಕೆನಾ, ಕಾನ್ವರ್ಸೇಷನ್ ಸ್ಟಾಪ್ ಆಗಿರ್ಬೋದು, ಬಟ್ ಸ್ಟಿಲ್ ಲವ್ ಅನ್ನೋದು ಇನ್ನೂ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಈ ಪರ್ಸನ್ ಬಂದು ಅದೇನು ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡಬೇಕು, ಕಾನ್ವರ್ಸೇಷನ್ ಮಾಡಬೇಕು, ಈ ಥರ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ನಿಮ್ಮ ಜೊತೆ ಫ್ಯೂಚರ್ ಬಗ್ಗೆ ಮಾತಾಡಬೇಕು, ಅವ್ರ ಲೈಫಲ್ಲಿ ಏನೇನು ನಡೀತಾ ಇದೆ, ಏನೇನು ನಡೀತು ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಅವರು ಒಂದೇ ಕಾಲಲ್ಲಿ ನಿಂತಿದ್ದಾರೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಅವರು ಬರಬೇಕು, ಮಾತಾಡಬೇಕು, ನಿಮ್ಮ ಹತ್ರ ಕಾನ್ವರ್ಸೇಷನ್ ಮಾಡಬೇಕು ಅನ್ನೋವಂಥದ್ದು ಈ ಪರ್ಸನ್ಗೆ ತುಂಬಾ ಅನ್ನಿಸ್ತಾ ಇದೆ. ಬಟ್ ಈ ಪರ್ಸನ್ ಸಿಚುವೇಶನ್ ಮಾತ್ರ ಆ ಥರ ಇಲ್ಲ, ನಿಮ್ಮನ್ನು ಮೀಟ್ ಮಾಡೋ ಥರ ಸಿಚುವೇಶನ್ ಇಲ್ಲ ಈ ಪರ್ಸನ್ ಲೈಫಲ್ಲಿ. ಸೊ ಅದರಿಂದ ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ 10 ಆಫ್ ಕಪ್ಸ್ ಬಂದಿದೆ ಅಂದರೆ ಅವರು ನಿಮ್ಮನ್ನ ಒಂದು ಫ್ಯಾಮಿಲಿ ಥರ ನೋಡ್ತಾರೆ. ನಿಮ್ಮ ಜೊತೆ ಇದ್ದರೆ ಅವರ ಒಂದು ಲೈಫಲ್ಲಿ ಎಲ್ಲನೂ ಇದೆ ಅಂತ ಅನಿಸುತ್ತೆ. ಅಂದರೆ ಅವರು ಫ್ಯೂಚರ್ನ ನಿಮ್ಮ ಜೊತೆ ಏನೇ ಒಂದು ಪರಿಸ್ಥಿತಿ ಬಂದರೂ ನೀವು ಅವ್ರ ಜೊತೆಯಲ್ಲಿ ಇರ್ತೀರಾ, ಅವ್ರಿಗೊಂಥರ ಫ್ಯಾಮಿಲಿ ಥರ ಬ್ಯಾಕ್ ಬೋನ್ ಆಗಿ ನಿಂತಿರ್ತೀರಾ. ಮತ್ತು ಅವ್ರಿಗೆ ಯಾವುದೇ ಒಂದು ಕೊರತೆನ ನೀವು ಮಾಡ್ದೇ ಅವರ ಲೈಫಲ್ಲಿ ತುಂಬ ಖುಷಿ ಅನ್ನುವಂಥದ್ದನ್ನು ತರ್ತೀರಾ ಅನ್ನೋದೆಲ್ಲನೂ ಈ ಪರ್ಸನ್ಗೆ ತುಂಬ ಪಾಸಿಟಿವ್ ಅನ್ನುವಂಥದ್ದು ಇಲ್ಲಿದೆ. ಸೊ ಈ ಪರ್ಸನ್ ಪ್ರಕಾರ ಅವರು ನಿಮ್ಮನ್ನು ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ತುಂಬ ಇಷ್ಟಪಡ್ತಿದ್ದಾರೆ. ನೀವು ಅವರ ಲೈಫಲ್ಲಿ ಒಬ್ಬರು ಲಾಯಲ್ ಪ್ರೀತಿನ ತೋರಿಸಿರೋ ಅಂಥ ವ್ಯಕ್ತಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಬಟ್ ಆ ಪರ್ಸನ್ ಸಿಚುವೇಶನ್ ಅವ್ರನ್ನ ಸೈಲೆಂಟ್ ಮಾಡಿದೆ. ಬಟ್ ಆ ಪರ್ಸನ್ ನಿಮ್ಮನ್ನ ಇಗ್ನೋರ್ ಮಾಡ್ತಿಲ್ಲ, ಅವ್ರಿನ್ನ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಸೈಲೆನ್ಸ್ ಇದ್ರೂ ಕೂಡ ಆ ಪರ್ಸನ್ಗೆ ನೀವಂದರೆ ಇಷ್ಟ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಯುವರ್ ಕ್ಯೂಟ್ ಸ್ಮೈಲ್ ಅಟ್ರಾಕ್ಟ್ಸ್ ಮೀ ಟುವರ್ಡ್ಸ್ ಯು ಅಂತ ಬರ್ತಾ ಇದೆ. ಅಂದರೆ ಆ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅಂತ ಇದೆ. ನೀವು ಸ್ಮೈಲ್ ಮಾಡಿದ್ರೆ ಅಥವಾ ನೀವು ನಕ್ಕಿದ್ರೆ, ನೀವು ಮಾತಾಡಿದ್ರೆ ಇದೆಲ್ಲನೂ ಕೂಡ ಆ ಪರ್ಸನ್ಗೆ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಅನ್ನುವಂಥದ್ದು ತುಂಬಾ ಮಾಡುತ್ತೆ ಅನ್ನುವಂಥದ್ದು ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಒಂದು ಫೇಸ್ನ ಅವರು ನೆನಪಿಸ್ಕೊಳ್ತಿರ್ತಾರೆ, ನಿಮ್ಮ ಸ್ಮೈಲ್ನ ನೆನಪಿಸ್ಕೊಳ್ತಿದ್ದಾರೆ, ನೀವು ಮಾಡೋ ಕೆಲವೊಂದು ಜೋಕ್ಸ್ನ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದು ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಕಾನ್ಸ್ಟೆಂಟಾಗಿ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಓಕೆನಾ, ಸಿ ಇಲ್ಲಿ ನೋಡಿ, ಕಾನ್ಸ್ಟೆಂಟ್ ಅಂತ ಅಂದರೆ ಅವರು ನೀವು ಉಸಿರಾಡೋ ಅಂಥ ಉಸಿರು ಕೂಡ ಆ ಪರ್ಸನ್ ನೆನಪಿಸ್ಕೊಳ್ತಿದ್ದಾರೆ. ಓಕೆ, ಇವ್ರು ನನ್ನ ಜೊತೆ ಈ ಥರ ಇದ್ದರು, ಇವ್ರು ನನ್ನ ಹತ್ರ ಈ ಥರ ಮಾತಾಡ್ತಿದ್ರು, ಇವ್ರು ನನಗೆ ಈ ಥರ ಟೈಮ್ ಕೊಡ್ತಿದ್ರು, ನಾನು ಹೇಗೆ ಇವ್ರನ್ನ ಮರೀಲಿ, ಇಷ್ಟು ಪ್ರೀತಿ ಅನ್ನೋವಂಥ ಕೊಟ್ಟಂಥ ಪರ್ಸನ್ನ ನಾನು ದೂರ ಮಾಡ್ಕೊಂಡಿದ್ದೀನಿ, ಬಟ್ ಹೇಗೆ ನಾನು ಈ ಪರ್ಸನ್ನ ಮತ್ತೆ ಕನೆಕ್ಟ್ ಮಾಡಲಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಬಂದು ಒಂಥರ ತುಂಬ ಲವ್ ಅಫೆಕ್ಷನ್ ಅನ್ನುವಂಥದ್ದು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಲಾಯಲಿಟಿ ನಾನು ಹೇಳಿದೆ ನೋಡಿ, ಇದು 6 ಆಫ್ ಕಪ್ಸು ಲಾಯಲ್ಗೇನೆ ಸಿಗುತ್ತೆ, ಲಾಯಲ್ ಅಂತಲೇ ಮೀನಿಂಗ್ ಬರುತ್ತೆ, ಕೆಳಗಡೆನೇ ಲಾಯಲಿಟಿ ಅಂತಲೂ ಬಂದಿದೆ. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನ ಅಷ್ಟು ಲಾಯಲ್ ಆಗಿ, ಇದು ಡಬಲ್ ಕನ್ಫರ್ಮೇಷನ್. ಓಕೆನಾ, ಈ ಪರ್ಸನ್ ನೀವು ತುಂಬ ನಿಯತ್ತಿಂದ ಅವ್ರನ್ನ ಪ್ರೀತಿ ಮಾಡ್ತಿದ್ದೀರಾ, ಮತ್ತು ನೀವು ನಿಯತ್ತಿಗೆ ಒಂದು ಹೆಸರು ಅನ್ನೋ ಥರ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ಥರ ಒಂದು ಟೈಟಲ್ನ ಕೊಟ್ಬಿಟ್ಟಿದ್ದಾರೆ ಅವರು. ಓಕೆನಾ, ನೀವು ಒಂದು ಲಾಯಲ್ ಇರೋವಂಥ ಪರ್ಸನ್
ಪರ್ಸನ್. ಅವರು ನಿಮ್ಮನ್ನ ಮೋಸ ಮಾಡಿದ್ರು ಅಂತ ಅವ್ರಿಗೆ ಅನಿಸಿದ್ರು ಕೂಡ ನೀವು ಈ ಪರ್ಸನ್ ಜೊತೆ ತುಂಬ ಜೆನ್ಯೂನ್ ಆಗಿದ್ರಿ, ತುಂಬ ಲವ್ ಮಾಡ್ತಿದ್ರಿ, ತುಂಬ ಕೇರ್ ಮಾಡ್ತಿದ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತು. ಯು ಆರ್ ಲೈಕ್ ಒಂದು ಪರ್ಫೆಕ್ಟ್ ಟ್ರೂ ಲವರ್ ಅನ್ನುವಂಥದ್ದು ಆ ಪರ್ಸನ್ಗೆ ಗೊತ್ತಿದೆ. ಸೊ ಈ ಪರ್ಸನ್ ನಿಮ್ಮನ್ನು ಈಗಲೂ ಕೂಡ ನೆನಪಿಸ್ಕೊಳ್ಳೋದೇ ನಿಮ್ಮ ಲಾಯಲಿಟಿ, ಓಕೆನಾ. ಆ್ಯಂಡ್ ಇಲ್ಲಿ ಮೆಮೊರೀಸ್ ಅಂತ ಬರ್ತಾ ಇದೆ, ಅಂದರೆ ಐ ಸ್ವೇರ್ ಐ ಆಮ್ ಮಿಸ್ಸಿಂಗ್ ಯು ಬ್ಯಾಡ್ಲಿ ರೈಟ್ ನೌ. ಸೊ ಇದು ಕೂಡ ಕಾರ್ಡ್ ಅಷ್ಟೇ, ಇದು ಒಂಥರ ಕನ್ಫರ್ಮೇಷನ್ ಕಾರ್ಡ್. ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ಅವ್ರು ನಿಮ್ಮದೇ ಒಂದು ಯೋಚನೆಯಲ್ಲಿದ್ದಾರೆ, ನಿಮ್ಮ ಒಂದು ನೆನಪೇ ಅವ್ರಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸೋ ಅಂಥದ್ದು. ಅವ್ರು ಎಷ್ಟೇ ಸೈಲೆಂಟ್ ಆಗಿದ್ರು ಅವ್ರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಆಲ್ಸೋ ಅಬ್ಸೆಷನ್ ಅಂತ ಬರ್ತಾ ಇದೆ, ಅಂದರೆ ಅವ್ರು ಯಾವಾಗಲೂ ನಾಳಿದ್ದು ನಾನು ಯಾವಾಗ ನಿಮ್ಮ ಹತ್ರ ಬಂದುಬಿಡ್ಲಿ, ನೀವು ಕೊಟ್ಟಂಥ ಪ್ರೀತಿನ ಯಾವಾಗ ಮತ್ತೆ ವಾಪಸ್ ಕೊಡಲಿ, ನಾನು ಯಾವ ಥರ ನಿಮ್ಮ ಜೊತೆ ಜೀವನನ ನಡೆಸಲಿ, ನೀವು ನನ್ನ ಜೊತೆ ಯಾವಾಗಲೂ ಇರಬೇಕು ಅನ್ನೋ ಒಂದು ಅಬ್ಸೆಷನ್ ಇದೆ ಅವ್ರಿಗೆ. ನೀವು ಅಂತ ಅಂದರೆ ನಿಮ್ಮನ್ನ ಬಿಟ್ಟು ಇನ್ನು ಬೇರೆ ವ್ಯಕ್ತಿ ಕಡೆನೂ ಆ ಪರ್ಸನ್ ನೋಡೋದಕ್ಕೆ ಇಷ್ಟಪಡಲ್ಲ. ನೀವು ಕೊಟ್ಟಂಥ ಲವ್, ಕೇರ್, ಅಫೆಕ್ಷನ್ ಈ ಪರ್ಸನ್ ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಆಲ್ಸೋ ಸೀಕ್ರೆಟ್ ಲವ್ ಅಂತ ಬರ್ತಾ ಇದೆ, ಅಂದರೆ ಆ ಪರ್ಸನ್ ನಿಮ್ಮನ್ನು ಸೀಕ್ರೆಟ್ ಆಗಿ ಇನ್ನೂ ಇಷ್ಟಪಡ್ತಿದ್ದಾರೆ, ಆದರೆ ಅದನ್ನು ಆ ಪರ್ಸನ್ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ಆದರೆ ಇನ್ಸೈಡ್, ಡೀಪ್ ಇನ್ಸೈಡ್ ಈ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋವಂಥದ್ದನ್ನು ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನೀವು ಈ ಕಾರ್ಡ್ಸ್ ಎಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಅಟ್ರಾಕ್ಷನ್ ಆ್ಯಂಡ್ ಫಾರ್ಚುನೇಟ್, ಅವ್ರು ಅಂದ್ಕೊಳ್ತಿದ್ದಾರೆ ನಾನು ನಿನ್ನಂಥ ವ್ಯಕ್ತಿನ ಮೀಟ್ ಮಾಡಿದ್ದು ನನ್ನ ಪುಣ್ಯ, ನಾನು ತುಂಬ ಲಕ್ಕಿಯೆಸ್ಟ್ ಪರ್ಸನ್, ನಿನ್ನ ಪ್ರೀತಿನ ನಾನು ಅನುಭವಿಸಿದ್ದಕ್ಕೆ ನಾನು ದೇವ್ರ ಹತ್ರ ಥ್ಯಾಂಕ್ ಯು ಅಂತ ಕೇಳ್ತೀನಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರಿಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಅನ್ನುವಂಥದ್ದು ಈಗಲೂ ಕೂಡ ಇದೆ. ನಾನು ಆಲ್ರೆಡಿ ಆಗಲೇ ಹೇಳಿದ್ದೆ ಫ್ಯಾಸಿನೇಟ್ ಅಂತ ಅಂದ್ಬಿಟ್ಟು. ಅಂದರೆ ಈ ಪರ್ಸನ್ನು ಈಗ ಕೂಡ ನಿಮ್ಮ ಸ್ಮೈಲ್, ನೀವು ಹಾಕೊಳ್ಳೋ ಒಂದು ಡ್ರೆಸ್ ಅಥವಾ ನೀವು ಮಾತಾಡೋ ಅಂಥ ಮಾತು, ಪ್ರತಿಯೊಂದು ನಿಮ್ಮ ವ್ಯಕ್ತಿತ್ವ ಏನಿದೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಈ ಪರ್ಸನ್ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಬ್ಯೂಟಿ ಅನ್ನೋದು ಅವ್ರಿಗೆ ಮ್ಯಾಟರ್ ಅಲ್ಲ, ಬಟ್ ನೀವು ಕೊಟ್ಟಂಥ ಪ್ರೀತಿ, ವಿಶ್ವಾಸ, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಪರ್ಸನ್ನ ಇನ್ನೂ ಕೂಡ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಇಲ್ಲಿ ಆಲ್ರೆಡಿ 6 ಆಫ್ ಕಪ್ಸ್ ಅಂತ ಕಾರ್ಡ್ ಬಂದಿರೋದ್ರಿಂದ, 10 ಆಫ್ ಕಪ್ಸ್ ಅಂತ ಬಂದಿರೋದ್ರಿಂದ ಈ ಪರ್ಸನ್ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ವೆಯ್ಟ್ ಮಾಡಿ, ನಿಮ್ಮ ಪರ್ಸನ್ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡೋ ಅಂಥ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಏನಾದರೂ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಮತ್ತು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನಗೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಅನ್ನೋ ಅದನ್ನು ಮಾಡ್ಬೋದು. ಈ ಒಂದು ರೋಸ್ ಕ್ವಾರ್ಟ್ಸ್ ವ್ಯಾಲ್ಯೂ ಬಂದು 650 ರೂಪಾಯಿ ಆ್ಯಂಡ್ ಈ ಒಂದು ಮನಿ ಬ್ರೇಸ್ಲೆಟ್ ಬಂದು 750. ಸೊ ನಿಮ್ಗೇನಾದರೂ ಇದು ಎರಡು ಬೇಕು ಅಂತ ಅಂದರೆ ನನಗೆ ತಿಳಿಸಿ. ಥ್ಯಾಂಕ್ ಯು.